ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ಎಗ್ ಕರಿ ಯಾವ ರೀತಿ ಮಾಡುವುದನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅಗ್ದಿ ನಾನೀಗ 3 ಮೊಟ್ಟೆಯನ್ನ ತಗೊಂಡಿದ್ದೇನೆ. ಇದು ಒಬ್ಬರಿಗಾಗುವಷ್ಟು ನಿಮಗೆ ಈಗ ತೋರಿಸ್ತೇನೆ. ಮೊದಲಿಗೆ ನಾನು ಮೊಟ್ಟೆಯನ್ನ ಬೇಯಿಸಿಕೊಳ್ತೀನಿ. ನಂತರ ಟೊಮ್ಯಾಟೊ 1 ಟೊಮ್ಯಾಟೊ ಸಾಕು. ಒಬ್ಬರಿಗೆ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ 1 ಟೊಮ್ಯಾಟೊ ಸಾಕು. ನಂತರ ಒಂದು ದೊಡ್ಡದಾದಂತಹ ಈರುಳ್ಳಿ ನಾನು ಗ್ರೈಂಡ್ ಮಾಡ್ಕೋತೀನಿ. ಈಗ ಟೊಮ್ಯಾಟೊ ಮತ್ತು ಈಗ ನೋಡ್ತಾ ಇರಬಹುದು ಒಂದು ದೊಡ್ಡದಾದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಆಡ್ ಮಾಡಿದ್ರುನು ಪರವಾಗಿಲ್ಲ. ನಾನು ಬೆಳ್ಳುಳ್ಳಿನೂ ತಗೋತಾ ಇದ್ದೀನಿ. ಜೊತೆಗೆ ಅಲ್ಲಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿನಕಾಯಿ 2 ದೊಡ್ಡದಾದ 2 ಮೆಣಸಿನಕಾಯಿಯನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿನೂ ಸ್ವಲ್ಪ ಆಡ್ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಕೂಡಿಕಾಸಿ ಏನ್ ಮಾಡೋದು ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಈಗ ನಾನು ಕಾದ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಜೊತೆಗೆ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಈಗ ನಾನು ಅರಿಶಿಣನೂ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಏನು ಮಾಡ್ತೀನಂದರೆ ಕುದಿಸಿ ಇಟ್ಟುಕೊಂಡಂತಹ ಮೊಟ್ಟೆಗಳನ್ನು ನಾನು ಇದರಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ತೀನಿ. ಫ್ರೈ ಮಾಡಿಟ್ಟುಕೊಂಡಂತಹ ಈ ಮೊಟ್ಟೆಗಳನ್ನು ನಾನು ಈಗ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ಈಗ ನೋಡ್ತಾ ಇರ್ಬೋದು ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ಕೂಡಲೇ ನಾನು ಇವನ್ನ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ನಂತರ ಅರ್ಧ ಹೋಳು ಈರುಳ್ಳಿಯನ್ನು ಆ, ಈ ಬಾಣಲೆಗೆ ಹಾಕಿ ಫ್ರೈ ಮಾಡ್ತೀನಿ. ಜೊತೆಗೆ ನಾನು ಗ್ರೈಂಡ್ ಮಾಡಿಟ್ಟುಕೊಂಡಂತಹ ಟೊಮ್ಯಾಟೊ, ಉಳ್ಳಾಗಡ್ಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಅಂದರೆ ಅದನ್ನು ಸ್ವಲ್ಪ ಅದರಲ್ಲಿರುವಂತಹ ಆ, ಉಳ್ಳಾಗಡ್ಡಿ ವಾಸನೆ ಅಥವಾ ಟೊಮ್ಯಾಟೊ ನೀರಿನಂಶ ಎಲ್ಲ ಹೋಗೋ ಮಟ ಈಗ ನೋಡ್ತಾ ಇರಬಹುದು ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಈ ಪೇಸ್ಟನ್ನು. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಅಂದರೆ ಅದರಲ್ಲಿರುವ ಹಸಿ ವಾಸನೆ ಇರಬಹುದು ಅಥವಾ ನೀರಿನ ಅಂಶ ಎಲ್ಲ ಕರಗಬೇಕದು. ನಂತರ ಏನು ಮಾಡಬೇಕು, ನಾವು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟುಕೊಳ್ಬೇಕು. ಅಂದರೆ ಅದರಲ್ಲಿ ನೀರಿನಾಂಶ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಒಂದು ಎಣ್ಣೆ ಥರ ಬಬಲ್ಸ್ ಬರ್ತೈತಿ. ಈಗ ನಾನು ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಬೇಯಿಸುತ್ತೇನೆ. ನೋಡ್ಬೋದು, ಈಗ ನೋಡ್ತಾ ಇರಬಹುದು ನೀವು ಇಲ್ಲಿ ಬಬಲ್ಸ್ ಯಾವ ರೀತಿ ಬರ್ತಾ ಇದೆ ಅಂತ, ನೀರಿನ ಅಂಶ ಎಲ್ಲ ಹೋಗಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ತೋರಿಸ್ತೀನಿ ಈಗ. ಸ್ವಲ್ಪ ಸಾಕು ನೀರು, ಮತ್ತೊಂದು 1 ನಿಮಿಷ ಬೇಯಿಸಬೇಕು. ಈಗ ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ನೋಡ್ಬೋದು ಗ್ರೈಂಡ್ ಮಾಡಿಟ್ಕೊಂಡಂಥ ಅದರಲ್ಲಿ ಸ್ವಲ್ಪ ಪೇಸ್ಟ್ ಉಳಿಯಿತು, ಅದರಲ್ಲೇ ಕಲಿಸಿ ನೀರು ಹಾಕ್ತಾ ಇದ್ದೀನಿ. ನೋಡ್ಬೋದು ಈಗ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಸ್ಪೂನ್ ಜೊತೆಗೆ ಇದನ್ನು ಬೇಯಿಸಿಟ್ಕೊಂಡು ಈಗ ನಾನು ಇದಕ್ಕೆ ಬೇಕಾಗುವ ಪದಾರ್ಥಗಳನ್ನ ಸೇರಿಸ್ತೀನಿ. ಇದರಲ್ಲಿರುವಂತಹ ಈಗ ಹಸಿ ವಾಸನೆ ಎಲ್ಲ ಹೋಗಿ ಮತ್ತು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಈಗ ನಾನು ಇದಕ್ಕೆ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಧನಿಯಾ ಪೌಡರ. 1 ಸ್ಪೂನಷ್ಟು ಧನಿಯಾ ಪೌಡರನ್ನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಮಸಾಲ ಹಾಕ್ತಾ ಇದ್ದೇನೆ. ಏನು ಜಾಸ್ತಿ ಮಸಾಲ ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದಷ್ಟು ನೋಡಿ ಮಸಾಲೆಯನ್ನು ಆ್ಯಡ್ ಮಾಡಿ. ಜೊತೆಗೆ 1 ಗ್ಲಾಸ್, ಅಂದರೆ ಒಬ್ಬರಿಗಾಗುವಷ್ಟು ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ 1 ಗ್ಲಾಸಷ್ಟು ಗ್ರೇವಿ, ಅಂದರೆ ಸ್ವಲ್ಪ ಜಾಸ್ತಿ ಗ್ರೇವಿ ಅನ್ನೋಕ್ಕೋಸ್ಕರ ನಾನು ರೊಟ್ಟಿಗೂ ಮತ್ತು ಅನ್ನಕ್ಕೂ ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ಬೋದು. ಉಪ್ಪನ್ನು ನಿಮಗೆ ನೋಡಿಕೊಂಡು ಹಾಕೊಳ್ಳಿ. ಹಾಗೆ ಖಾರನೂ 1 ಸ್ಪೂನಷ್ಟು ಖಾರ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಯಿಸಿಟ್ಟುಕೊಂಡಂತಹ ಮೊಟ್ಟೆಗಳಲ್ಲಿ 2 ಮೊಟ್ಟೆಗಳನ್ನು ನಾನು ಕಟ್ ಮಾಡಿ ಈ ಗ್ರೇವಿಯಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಜೊತೆಗೆ ಇನ್ನು 1 ಮೊಟ್ಟೆ, ದೀಡ್ ಮೊಟ್ಟೆಯನ್ನು ನಾನೇನು ಮಾಡ್ತಾ ಇದ್ದೀನಿ, ಅದನ್ನು ಕೈಲೇ ಕಿವುಚಿಕಾರ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದಕ್ಕೆ ಪೇಸ್ಟ್ ಗತೆ ಮಾಡಿ ಈ ಗ್ರೇವಿಯಲ್ಲಿ ಆ್ಯಡ್ ಮಾಡ್ತೇನೆ. ನೀವಿಲ್ಲಿ ನಿಮಗೆ ತೋರಿಸ್ತೀನಿ ಈಗ ಯಾವ ರೀತಿ ಮಾಡೋದೆಂಬುದನ್ನು. ಈಗ ನಾನು ಇದನ್ನೆಲ್ಲ ಪುಡಿ ಮಾಡಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ನೀರು ಮಾಡಿ ಪೇಸ್ಟ್ ರೀತಿ ನಾವು ಮಾಡಿಕೊಳ್ಳಬೇಕು. ಕಡಲೆ ಹಿಟ್ಟು ಯಾವ ರೀತಿ ಹಚ್ತಾರಲ್ಲ ಸಾಂಬಾರಿಗೆ, ಆ ರೀತಿ ನಾವು ಇದನ್ನು ಮಾಡಿ ಈ ಗ್ರೇವಿಯಲ್ಲಿ ಇದನ್ನು ಆ್ಯಡ್ ಮಾಡಬೇಕು. ಅಂದರೆ
ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂದ್ಕಸ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ಮತ್ತು ಗ್ರೇವಿ ಸ್ವಲ್ಪ ದಟ್ಟವಾಗಿ ರೊಟ್ಟಿ ಜೊತೆ ತಿನ್ನಲು ಉಪಯೋಗ ಬರ್ತೈತಿ. ನೋಡ್ತಾ ಇರಬಹುದು ಯಾವ ರೀತಿ ಕಾಣ್ತಾ ಇದೆ ಅಂದು ನಿಮಗೆ ಗ್ರೇವಿ ನೋಡ್ತಾ ಇರಬಹುದು ಇಲ್ಲೇ. ಅಗದಿ ಸೂಪರ್ ಆಗಿ ಬಂದಿದೆ. ಇದನ್ನು ಅನ್ನದ ಜೊತೆಗೆ ಮತ್ತು ರೊಟ್ಟಿಯ ಜೊತೆಗೆ ಊಟ ಮಾಡಲು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಖತ್ತಾಗಿರುತ್ತೆ ಎಂದು ನಾನು ಹೇಳ್ತೀನಿ. ಈಗ ನಾನು ಒಂದು ಅ ಸರ್ವ್ ಮಾಡಿ ಕಸ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ.